ನಿನ್ನೆ ಬಿಗ್ ಬಾಸಲ್ಲಿ ಏನಪ್ಪ ಅಂತಂದ್ರೆ ದ್ರೋಣ್ ಪ್ರತಾಪ್ ಅವರು ರಾಗಿ ಹಿಟ್ಟು ಉಳ್ಕೊಂಡಿತ್ತು ಅಂತ ಎಲ್ಲರಿಗೂ ಸ್ವಲ್ಪ ಮುದ್ದೆ ಮಾಡಿಕೊಟ್ಟಿದ್ದಾರೆ. ಇನ್ನು ಅದೇ ವಿಷಯಕ್ಕೆ ಈ ವಿನಯ್ ದೊಡ್ಡ ರಂಪಾಟನೆ ಮಾಡ್ತಾಯಿದ್ದಾನೆ. ವಿನಯ್ ಏನೂ ತಪ್ಪೇ ಮಾಡಿಲ್ಲ ಹತ್ರ ಆಡ್ತಿದ್ದಾನೆ. ಯಾಕೆ ಅವನು ಯಾವತ್ತೂ ತಪ್ಪೇ ಮಾಡಿಲ್ವಾ? ಇದುವರೆಗೆ ಒಂದು 2-3 ಸಲ ತಪ್ಪು ಮಾಡಿದ್ದಾನೆ. ಹಾಗೆ ಯಾರೂ ಮನೆಯವರು ಯಾರೂ ಮಾತಾಡಲಿಲ್ಲ ಅವನ ಎದುರುಗಡೆ. ದ್ರೋಣ್ ಪ್ರತಾಪ್ ಆ್ಯಕ್ಚುಲಿ ಏನೂ ತಪ್ಪೇ ಮಾಡಿಲ್ಲ. ನೀನು ಇದು ಊಟ ಬರಲಿಲ್ಲ ಅಂದರೆ ನೋಡ್ಕೊತೀನಿ, ಒಬ್ಬರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಏನದು ಬಿಗ್ ಬಾಸ್ ಏನು ಇವ್ರ ಮನೆನಾ? ಇವನು ಒಬ್ಬನ ಮನೆನಾ? ಎಲ್ಲರಿಗೂ ಅಲ್ವಾ? ಆಯಿತು ನಾನು ವಿನಯ್ ಕೇಳ್ತೀನಿ, ನೀ ಎಷ್ಟು ಸಲ ತಪ್ಪು ಮಾಡಿಲ್ಲ? ಫಸ್ಟ್ ಸಲ ಸಿಗರೇಟ್ ಸೇದಬೇಕಾದ್ರೆ ಮನೆಯವರೆಲ್ಲರಿಗೂ ಸಮಸ್ಯೆ ಆಯಿತು. ಅವಾಗ ಯಾರೂ ಒಬ್ಬರೂ ಕೇಳಲಿಲ್ಲ. ಇನ್ನು ಎರಡನೇದು ವರ್ತೂರ್ ಸಂತೋಷ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕ್ಯಾಪ್ಟನ್ ಟಾಸ್ಕ್ ಆಡಿದಾಗ ಮುಂದೆ ಯಾರು ಕ್ಯಾಪ್ಟನ್ ಆಗದೇ ಇರೋ ಥರ ಆಯಿತು. ಅದು ಇದಕ್ಕಿಂತ ಚಿಕ್ಕದದು. ಇವಾಗೇನೋ ಊಟ ಬರಲಿಲ್ಲ, ಗ್ಯಾಸ್ ಆಫ್ ಆಗಿಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೊತಿದೀಯ. ಊಟ ಬರಲಿಲ್ಲ ಅಂದರೆ ಹಣ್ಣೆಲ್ಲ ಇದೆ, ಅಡ್ಜಸ್ಟ್ ಮಾಡ್ಕೋಬೋದು, ಏನು ಮನೆ ಬಿದ್ದೋಗುತ್ತಾ? ಆದರೆ ಕ್ಯಾಪ್ಟನ್ಸಿ ಟಾಸ್ಕ್ ಎಷ್ಟು ಇಂಪಾರ್ಟೆಂಟು? ಈಗೆಲ್ಲ ಹತ್ತತ್ರ ಮುಗಿತಾ ಬಂತು ಬಿಗ್ ಬಾಸು. ಅದು ಕ್ಯಾಪ್ಟನ್ಸಿ ಹಾಕೋರಿಗೆ ಎಷ್ಟು ಅನುಕೂಲ ಆಗುತ್ತೆ, ಒಂದು ವಾರ ಸೇವ್ ಆದರೆ ಎಷ್ಟು ಅನುಕೂಲ ಆಗುತ್ತೆ. ಅವಾಗ ಯಾರಾದರೂ ಮಾತಾಡಿದ್ರಾ? ಇನ್ನು ವಿನಯ್ ಅವರ ಚೇಲ ನಮ್ರತ ಅಷ್ಟು ಅವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆದಾಗ ಮಾತಾಡದೇ ಇರೋ ನಮ್ರತ ಇವಾಗ ವಿನಯ್ ಮಾತಾಡ್ತಿದ್ರೆ ಅದ್ರ ಜೊತೆ ಧ್ವನಿಗೂಡಿಸೋದು, ಪ್ರತಾಪ್ನ ಟಾಂಟ್ ಮಾಡೋದು, ಹಂಗೆ ಅಂತ. ಯಾಕೆ ಅವನು ತಪ್ಪು ಮಾಡ್ದಾಗ ಕಾಣಲಿಲ್ವಾ? ಅವಾಗ ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ? ಒಬ್ರಿಗೊಂದು ನ್ಯಾಯನ. ಆ್ಯಕ್ಚುಲಿ ದ್ರೋಣ್ ಪ್ರತಾಪು ಮುದ್ದೆ ಮಾಡೋದ್ರಿಂದ ಗ್ಯಾಸ್ ಆಫ್ ಆಗಿಲ್ಲ. ಅದು ನೀವು ಯೋಚನೆ ಮಾಡಬೇಕಿತ್ತು. ಆ ಥರ ಎಲ್ಲ ರೂಲ್ಸ್ ಬ್ರೇಕ್ ಆಗಿದ್ದಿದ್ರೆ ಬಿಗ್ ಬಾಸ್ ಅನೌನ್ಸ್ ಮಾಡೋರು. ಅನೌನ್ಸ್ ಮಾಡಲಿಲ್ವಲ್ಲ. ಏನಕ್ಕಪ್ಪ ಅಂದರೆ ಸುದೀಪ್ ನಿನ್ನೆ ಊಟ ಕಳಿಸ್ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಗ್ಯಾಸ್ ಆಫ್ ಮಾಡಿದರು. ಅದು ಯಾವುದೇ ಮಾತಾಡಬೇಕಾದ್ರೂ ನಾನು ನೋಡ್ಕೊಳ್ತೀನಿ, ಒಬ್ಬರೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಅದೇನದು ಮಾತುಗಳದು? ಯಾವುದೋ ರೌಡಿಗಳ ಥರ ಮಾತಾಡ್ತಿದ್ದಾರಪ್ಪ. ಆಯಿತಾ? ಇನ್ನು ಮನೆ ಸದಸ್ಯರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾಕೆ ಧ್ವನಿ ಎತ್ತಲ್ಲ? ಒಂದು ಜೋರಾಗಿ ಮಾತಾಡ್ತಾನೆ ಅಂತ ಭಯನ ಎಲ್ಲರೂ ಧ್ವನಿ ಎತ್ತು ಮಾತಾಡಬೇಕು. ಮುದ್ದೆ ಮಾಡ್ಕೊಟ್ಟೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿಬಿಡ್ತಾ? ಅದರಿಂದ ಏನಾದರೂ ಬಿಗ್ ಬಾಸ್ ಹೇಳಿದ್ರಾ ಇದರಿಂದ ರೂಲ್ಸ್ ಬ್ರೇಕ್ ಆಗಿದೆ, ಅದರಿಂದ ಗ್ಯಾಸ್ ಕೊಡಲ್ಲ ಅಂತ ಹೇಳಿದ್ರ? ಅವನು ಒಂದು ಸಲ ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ ಅಂದಮೇಲೆ ಪದೇ ಎಲ್ಲರ ಮುಂದೆನೂ ಗ್ಯಾಸ್ ಬರದೇ ಇದ್ದರೆ ನೋಡಿ ಏನು ಮಾಡ್ತೀನಿ ಹಂಗೆ ಅಂತ. ಏನದು ದುರಹಂಕಾರದ ವರ್ತನೆ? ಕಿಚ್ಚ ಸುದೀಪ್ ಅವರು ಅವಾಗಿಂದನೂ ಅದನ್ನೇ ಹೇಳ್ಕೊಬರ್ತಿದ್ದಾರೆ, ಮಾತು ಕಂಟ್ರೋಲಲ್ಲಿರಲಿ. ನೋಡೋಣ, ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಈ ವಿಷಯನ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.